Hi, welcome to KCET 2026. ವಿದ್ಯಾರ್ಥಿಗಳು ಕ್ಯಾಸ್ಟು ಇನ್ಕಮ್ಮು 371J ಈಗೆಲ್ಲ ಸಂಬಂಧಪಟ್ಟಂತೆ ಜೊತೆಗೆ ಯಾರು ಸ್ಯಾಟ್ಸಲ್ಲಿ ಇದೆ ನಂಬರು ಅವ್ರದ್ದೆಲ್ಲದೂ SSLC ರಿಜಿಸ್ಟರ್ ನಂಬರ್ ಹಾಕಿದರೆ PU SSLC ಬೋರ್ಡಿಂದ PU ಬೋರ್ಡಿಂದ ನಮಗೆ ಡಾಟಾ ಬರುತ್ತೆ, ವೆರಿಫಿಕೇಷನ್ ಆಗುತ್ತೆ. ಕನ್ನಡ ಮೀಡಿಯಮ್ಮು, ರೂರಲ್ಲು, ಈ ಲಿಂಗ್ವಿಸ್ಟಿಕ್ ಮೈನಾರಿಟಿ ಇನ್ನೂ ಆನ್ಲೈನಲ್ಲಿ ಸರ್ಟಿಫಿಕೇಟ್ ಇಶ್ಯೂ ಆಗ್ತಿಲ್ಲ. ಅವ್ರುಗಳು ದಾಖಲೆನ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಒರಿಜಿನಲ್ಸನ್ನು ಎಲ್ಲರನ್ನೂ KEಗೆ ಕರೆಯುವಂಥದ್ದು, BO ಆಫೀಸಿಗೆ ಕಳಿಸುವಂಥದ್ದು, DDPI ಆಫೀಸಿಗೆ ಕಳಿಸುವಂಥದ್ದು ಸೂಕ್ತ ಅಲ್ಲ. ಹಾಗಾಗಿ ನಾವು ನಿಮ್ಮ ಕಾಲೇಜುಗಳ ಪ್ರಾಚಾರ್ಯರಿಗೇ ನಾವು ಲಾಗಿನ್ ಕೊಡ್ತೀವಿ. ನಿಮ್ಮ ಈ ಯಾವ ಆನ್ಲೈನ್ ಸರ್ಟಿಫಿಕೇಟ್ ಇಶ್ಯೂ ಆಗಿಲ್ಲ, ನನಗೆ ಹೇಳಿದೆ ಅಲ್ಲ, ಇವತ್ತು ಆನ್ಲೈನಲ್ಲಿ ಯಾವ್ಯಾವ ಸರ್ಟಿಫಿಕೇಟ್ ಇಶ್ಯೂ ಆಗ್ತಾಯಿದೆ: ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್, ಆಲ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, 371J ಸರ್ಟಿಫಿಕೇಟ್, ನಿಮ್ಮ ಸ್ಟಡಿ ಡೀಟೇಲ್ಸ್ PU ಬೋರ್ಡಲ್ಲಿರುವಂಥದ್ದು, SSLC ಬೋರ್ಡಲ್ಲಿರುವಂಥದ್ದು ನಮ್ಗೆ ಆನ್ಲೈನಲ್ಲಿ ಫೆಚ್ ಆಗಿ ಬರುತ್ತೆ. ಲಿಂಗ್ವಿಸ್ಟಿಕ್ ಮೈನಾರಿಟಿ ಸರ್ಟಿಫಿಕೇಟ್ಸ್, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್, ರೂರಲ್ ಸರ್ಟಿಫಿಕೇಟ್ ಇದು ಆನ್ಲೈನಲ್ಲಿ ವೆರಿಫಿಕೇಷನ್ ಆಗಲ್ಲ. ಹಾಗಾಗಿ ಯಾರು ಇದನ್ನು ಕ್ಲೈಮ್ ಮಾಡ್ತಾರೆ ನಾವು ಒಂದು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವೇನು ಮಾಡಿದ್ದೀವಿ, ಯಾರು ಪ್ಯೂರ್ ಜನರಲ್ ಮೆರಿಟ್ ಬರ್ತಾರೆ ಅವ್ರದ್ದು ಬೋರ್ಡಿಂದನೇ ನಮಗೆ ಸ್ಯಾಟ್ಸಲ್ಲಿ 7 ವರ್ಷದ ಸ್ಟಡಿ ಡೀಟೇಲ್ಸು ಫೆಚ್ ಆಗುತ್ತೆ. SSLC ಯಾರು PUC ಒಂದು ಎಕ್ಸಾಮನ್ನು ಇಲ್ಲಿ ಬರೆದಿರುವಂಥದ್ದು ಪ್ರೂವ್ ಆಗುತ್ತೆ. ಅವರು ಎಲ್ಲೂ ವೆರಿಫಿಕೇಷನಿಗೆ ಹೋಗೋ ಅಗತ್ಯ ಇಲ್ಲ. ನಿಮಗೆ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಆಗಿಬಿಡುತ್ತೆ. ನಿಮಗೆ ಅಂದರೆ ನೀವು ಸಬ್ಮಿಟ್ ಮಾಡಿರೋ ಅಪ್ಲಿಕೇಶನ್ ಫೀಸ್ ಕಟ್ತಿದ್ದಂಗೆ ನಿಮಗೆ ಡೌನ್ಲೋಡ್ ಆಗುತ್ತೆ. ಯಾರ್ದು 7 ಇಯರ್ಸು ಸ್ಟಡಿ ಡೀಟೇಲ್ಸು ಕಾರಣಾಂತರದಿಂದ ಫೆಚ್ ಆಗಲ್ಲ, ಉದಾಹರಣೆಗೆ ICSE ಇರ್ಬೋದು, CBSE ಇರ್ಬೋದು, ಯಾರು ಈ ಕನ್ನಡ ಮೀಡಿಯಮ್ಮು, ರೂರಲ್ಲು, ಲಿಂಗ್ವಿಸ್ಟಿಕ್ ಮೈನಾರಿಟಿ ಕ್ಲೈಮ್ ಮಾಡ್ತೀರಾ ರಿಸರ್ವೇಷನ್ಸು, ತಮಗೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ಒಂದು ಕ್ಲೈಮ್ ಸ್ಲಿಪ್ ಅಂತ ಮಾತ್ರ ಬರುತ್ತೆ. ನಿಮ್ಮದು ಅಪ್ಲಿಕೇಶನ್ನು ಡೌನ್ಲೋಡ್ ಆಗಲ್ಲ. ನಿಮಗೆ ಏನೇನು ಸಬ್ಮಿಟ್ ಮಾಡಿ ಡೌನ್ಲೋಡ್ ಆಗಲ್ಲ. ಅದರಲ್ಲಿ ಹೇಳ್ತೀರಾ ನೀವು ಇದೆಲ್ಲ ಕ್ಲೈಮ್ ಮಾಡಿದ್ದೀರಾ, ದಯಮಾಡಿ ತಾವು ತಮ್ಮ ಕಾಲೇಜಿನ ಪ್ರಾಂಶುಪಾಲರ ಬಳಿ ಅಥವಾ ಹತ್ತಿರದ ಯಾವುದೇ ಸರ್ಕಾರಿ PU ಕಾಲೇಜಲ್ಲಿ ಹೋಗಿ ನೀವು ಮೂಲ ದಾಖಲೆಗಳನ್ನು ತೋರಿಸಿ ಅಂತ. ಅಲ್ಲಿ ಪ್ರಾಂಶುಪಾಲರು ನಿಮ್ಮ ಮೂಲ ದಾಖಲೆಗಳನ್ನ ನೋಡಿ ಅವರು ಓಕೆ ಮಾಡ್ತು ಅಂತಂದರೆ ಆಮೇಲೆ ನಿಮಗೆ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಏನು ಸರ್ ಇದು ಅಪ್ಲಿಕೇಶನ್ ಡೌನ್ಲೋಡು ಮತ್ತು ನಾವೇನು ಸಬ್ಮಿಟ್ ಮಾಡಿದ್ದೀವಿ ಅಂತ ಗೊತ್ತಾಗಲ್ಲ, ಏನು ನಮಗೆ ಕೊಟ್ಟರೆ ಯಾಕೆ ಇದು ಮಾಡಿದ್ವಿ ಅನ್ನೋದನ್ನು ಹೇಳ್ಬಿಡ್ತೀನಿ. ಲಾಸ್ಟ್ ಇಯರ್ ನಾವೇನು ಮಾಡಿದ್ವಿ, ಅಪ್ಲಿಕೇಶನನ್ನು ನಿಮಗೆ ಡೌನ್ಲೋಡ್ ಆಗ್ತಾಯಿತ್ತು, ಕೆಳಗಡೆ ಬರೆದಿದ್ವಿ. ಕೆಲವೊಂದು ಆನ್ಲೈನಲ್ಲಿ ವೆರಿಫೈ ಆಗಿರ್ತಿತ್ತು, ಕೆಲವೊಂದು ವೆರಿಫೈ ಆಗಿರ್ತಿರ್ಲಿಲ್ಲ. ಇದು ಯಾವುದು ವೆರಿಫೈ ಆಗಿಲ್ಲ ಅದು ಕೆಳಗಡೆ ಹಾಕಿದ್ವಿ. ಟು ಬಿ ವೆರಿಫೈಡ್, ಪ್ಲೀಸ್ ವಿಸಿಟ್ ಯುವರ್ ಕಾಲೇಜ್ ಪ್ರಿನ್ಸಿಪಾಲ್ ಆ್ಯಂಡ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕಿ ಡೌನ್ಲೋಡ್ ಮಾಡ್ಕೊಂಡವ್ರು ಅದನ್ನು ತೆಗೆದು ಓದಲೂ ಇಲ್ಲ ವಿದ್ಯಾರ್ಥಿಗಳು. ಕಾಲೇಜಿಗೆ ಹೋಗಿ ನೀವು ವೆರಿಫಿಕೇಷನ್ನೇ ಮಾಡ್ಕೊಳ್ಳಲಿಲ್ಲ. ಯಾವುದೂ ಕೌನ್ಸಿಲಿಂಗ್ ಶುರು ಮಾಡಿದ್ವಿ. ಶುರು ಮಾಡ್ತಿದ್ದಂಗೆ ಲಾಗಿನ್ ಆದರೆ ಅಲ್ಲಿ ನಿಮ್ಮದು ಸ್ಟಾಪ್ಡ್ ಫ್ರಮ್ ಕೌನ್ಸಿಲಿಂಗ್ ಅಂತ, ಇವ್ರದ್ದು ಸರ್ವರ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಬೊಬ್ಬೆ ತೆಗೆದು ನೋಡಿದರೆ ನೀವು ಡಾಕ್ಯುಮೆಂಟ್ ಕನ್ನಡ ಮೀಡಿಯಮ್ ಕ್ಲೈಮ್ ಮಾಡಿದ್ದೀರಾ, ನೀವು ಕಾಲೇಜಿಗೆ ಹೋಗಿ ಅದನ್ನು ತೋರಿಸೇ ಇಲ್ಲ. ಲಿಂಗ್ವಿಸ್ಟಿಕ್ ಕ್ಲೈಮ್ ಮಾಡಿದ್ದೀರಾ, ಕಾಲೇಜಿಗೆ ಹೋಗಿ ತೋರಿಸೇ ಇಲ್ಲ. ಇಲ್ಲಿ ಬಂದು ನೀವು ಹಂಗೆ, ನಾನು ಎಷ್ಟೋ ವಿದ್ಯಾರ್ಥಿಗಳಿಗೆ ಫೋನ್ ಮಾಡಿದವರಿಗೆ ಜಸ್ಟ್ ನಿಮ್ಮ ಅಪ್ಲಿಕೇಶನಲ್ಲಿ ಲಾಸ್ಟಲ್ಲಿ ನೋಡಿ ಅಂತ ಹೇಳೋದು. ಅಲ್ಲಿ ನೀವು ಕಾಲೇಜಿಗೆ ಹೋಗಿ ವೆರಿಫೈ ಮಾಡಿಸ್ಕೊಳ್ಳಿ ಅಂತ ಬರೆದಿದೆ ಸರ್, ಹೋಗಿದ್ದೀರಾ? ಇಲ್ಲ ಸರ್, ಹೋಗಲಿಲ್ಲ. ಅದಕ್ಕೇ ಈ ಸರ್ ನಿಮಗೆ ಅಪ್ಲಿಕೇಶನ್ನೇ ಕೊಡಲ್ಲ ನಾನು. ಕ್ಲೈಮ್ ಯಾರು GM ಇದ್ದೀರಾ, ನಿಮ್ಮದು 7 ಇಯರ್ಸು ಸ್ಟಡಿ ಬಂದಿದೆ, ಎನಿ 10th or PU ಬೋರ್ಡ್ ಎಕ್ಸಾಮ್ ಆಗಿರೋದು ಬಂದಿದೆ, ನಿಮಗೆ ಅಪ್ಲಿಕೇಶನ್ ಬರುತ್ತೆ. ನೀವೆಲ್ಲೂ ವೆರಿಫಿಕೇಷನಿಗೆ ಹೋಗೋ ಅಗತ್ಯ ಇಲ್ಲ. ನಿಮಗೆ ಆಲ್ ಟಿಕೆಟ್ ಬರುತ್ತೆ. ಮುಂದೊಂದು ದಿನ ನಿಮಗೆ ಕೌನ್ಸಿಲಿಂಗ್ ಶುರುವಾದಾಗ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಸಹ ಬರುತ್ತೆ, ಇನ್ಕ್ಲೂಡಿಂಗ್ ರ್ಯಾಂಕ್ಸು ಅದರಲ್ಲಿ ಇನ್ಕಾರ್ಪೊರೇಟ್ ಆಗಿ. ಯಾರು ಯಾವುದಾದ್ರೂ ರಿಸರ್ವೇಷನ್ ಕ್ಲೈಮ್ ಮಾಡಿದ್ದೀರಾ, ದಯಮಾಡಿ ತಾವು ಕಾಲೇಜಿಗೆ ವಿಸಿಟ್ ಮಾಡಿ ಒರಿಜಿನಲ್ ರಿಸರ್ವೇಷನ್ ಏನು ಕ್ಲೈಮ್ ಮಾಡಿದ್ದೀರಾ ಕನ್ನಡ ಮತ್ತು ರೂರಲ್ ಲಿಂಗ್ವಿಸ್ಟಿಕ್ ಇದ್ರದ್ದು ತೋರಿಸ್ಬೇಕು. ಅಲ್ಲಿ ವೆರಿಫೈ ಆದಮೇಲೆ ನಿಮಗೆ ಅಪ್ಲಿಕೇಶನ್ ಬರುತ್ತೆ. ಈ ಸರಿ ನಾವು ಕಳೆದ ವರ್ಷ ಯಾರೆಲ್ಲ ವೆರಿಫಿಕೇಷನ್ ಮಾಡಿದ್ರು ಅವ್ರದ್ದೆಲ್ಲದೂ ಆಟೋ ಫೆಚ್ ಆಗಂಗೆ ಮಾಡಿದ್ದೀವಿ. SSLC ಮಾರ್ಕ್ಸ್ ಕಾರ್ಡ್ದು ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಒಂದು ವರ್ಷ ನಿಮಗೆ ಆಟೋ ಫೆಚ್ ಆಗುತ್ತೆ. ಫಿಲ್ ಮಾಡುವಂಥದ್ದನ್ನು ತುಂಬ ಕಡಿಮೆ ಮಾಡಿದ್ದೀವಿ. ಅಪ್ಲೋಡ್ ಮಾಡುವಂಥದ್ದು ಫೋಟೋ ಮತ್ತು ಸಿಗ್ನೇಚರ್ ಮಾತ್ರ ಇಟ್ಟಿದ್ದೀವಿ. ಹಾಗಾಗಿ ಅಪ್ಲಿಕೇಶನ್ ತುಂಬ ಸರಳ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ನೀವು ಅದನ್ನು ತುಂಬಲಿಕ್ಕೆ ಶುರು ಮಾಡಿದಾಗ ನಿಮಗೆ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಗಡಿಬಿಡಿ ಮಾಡಬೇಡಿ, ನಾಳೆಯಿಂದ ಅಪ್ಲಿಕೇಶನ್ ಲೈವ್ ಮಾಡ್ತಾಯಿದ್ದೀವಿ. ಯಾರು ಪ್ಯೂರ್ GM ಇದ್ದೀರಾ ನೀವು ಬೇಕಾದರೆ ತುಂಬಿ. ಯಾವುದಾದ್ರೂ ರಿಸರ್ವೇಷನ್ ಕ್ಲೈಮ್ ಮಾಡುವಂಥವ್ರು ಈಗಾಗಲೇ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ದಯಮಾಡಿ ಸಮಾಧಾನವಾಗಿ ಆ ಸರ್ಟಿಫಿಕೇಟ್ನೆಲ್ಲ ತೆಗೆದಿಟ್ಕೊಂಡು ಆಮೇಲೆ ಕಂಪ್ಯೂಟ್ರ್ ಮುಂದ್ಗಡೆ ಕೂತ್ಕೊಳ್ಳಿ. ಈಗ ಹೋಗೋದು, ಅರ್ಧ ಮಾಡೋದು, ಬಿಡೋದು, ಸುಮ್ಮನೆ ಈ ಕಡೆ ಓದೋದು ಆಗಲ್ಲ, ಈ ಕಡೆ ಟೆನ್ಷನ್ ಆಗುತ್ತೆ. ಅದ್ರ ಬದಲು ಏನೇನು ಅಪ್ಲಿಕೇಶನ್ಸಲ್ಲಿ ಏನೇನು ಡಾಕ್ಯುಮೆಂಟ್ ಬೇಕು ಅಂತನ್ನುವಂಥದ್ದಿದೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಕೂತ್ಕೊಂಡ್ರೆ ಅರ್ಧ ಗಂಟೆಯಲ್ಲಿ ನೀವು ಅಪ್ಲಿಕೇಶನ್ ತುಂಬೋದು.
ನಾವು PCM ಆಧರಿಸಿ ಇಂಜಿನಿಯರಿಂಗ್ ರ್ಯಾಂಕ್ ಕೊಡ್ತೀವಿ, PCB ಆಧರಿಸಿ ವೆಟರ್ನರಿ ಕೆಲವೊಂದು ಕೋರ್ಸ್ಗಳಿಗೆ ಕೊಡ್ತೀವಿ, PCMB ಆಧರಿಸಿ ನಾವು ಅಗ್ರಿಕಲ್ಚರಿಗೆ ಕೊಡ್ತೀವಿ. ಹಂಗಾಗಿ ನೀವು ಕೆಲವರೆಲ್ಲರೂ ಯಾವ ಎಕ್ಸಾಮ್ ಬರೀಬೇಕು ಅನ್ನೋದನ್ನು ಕೇಳಿದ್ದೀವಿ. ಈ ನೀಟಿಗೆ ಸಂಬಂಧ